ಅರ್ಧರಾತ್ರಿಯಲ್ಲಿ ಎದ್ದು ಹೋಗುವವರೆಲ್ಲ ಗೌತಮ ಬುದ್ಧರಾಗುವರೇನೆಯ. ಸನ್ಯಾಸವ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರೇನೆಯ. ಉಪನಯನವ ನಿರಾಕರಿಸಿದವರೆಲ್ಲ ಬಸವಣ್ಣನಾಗುವರೇನೆಯ. ಶಾಸನಗಳನ್ನು ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಗಳಾಗುವರೇನೆಯ. ಅಧಿಕಾರವ ನಿರಾಕರಿಸಿದವರೆಲ್ಲ ಅಥಣಿ ಶಿವಯೋಗಿಗಳಾಗುವರೇನೆಯ. ಮಠಾಧಿಪತಿಗಳೆಲ್ಲ ಮೃತ್ಯುಂಜಯ ಸ್ವಾಮಿಗಳಾಗುವರೇನೆಯ. ಸ್ವತಂತ್ರ ಧೀರ ಸಿದ್ದೇಶ್ವರ ನಿಮ್ಮ ಹೆಸರ ಬಳಸುವವರು ನೀನಾಗುವರೇನೆಯ. ಸ್ಮರಣೀಯರಾದ ಬಸವಾದಿ ಶರಣೀಯರನ್ನ ಎಲ್ಲ ಮಹಾನುಭಾವರನ್ನ ಸ್ಮರಣೆ ಮಾಡ್ಕೊಳ್ತಾ, ಇಂದು ಮಾಡಾಳು ಶ್ರೀ ಮಠದಲ್ಲಿ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳವರ 19ನೇ ವರ್ಷದ ಸ್ಮರಣೋತ್ಸವ, ಅರಿವಿನ ಜಾಗೃತಿ ಸಮಾರಂಭ, ಜೊತೆಗೆ ವಿದ್ಯಾರ್ಥಿ ನಿಲಯದ ಉದ್ಘಾಟನೆ, ಈ ಮೂರು ಸಂಗಮಗಳ ಕಾರ್ಯಕ್ರಮದ ರೂವಾರಿಗಳು ಶ್ರೀಮಠದ ಅಧ್ಯಕ್ಷರು ಆಗಿರುವಂಥ ಶ್ರೀಮನ್ ನಿರಂಜನ ರುದ್ರಮುನಿ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಭಾಗವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯ ಮೇಲೆ ಭಾಗವಹಿಸಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣ ಬಂಧುಗಳೇ, ತಮಗೆಲ್ಲ ಶರಣಾರ್ಥಿಗಳು. ಈಗಾಗಲೇ ಅನೇಕ ವಿಚಾರಗಳನ್ನು ಇಲ್ಲಿ ಮಾತನಾಡಿದ್ದಾರೆ. ವಿಚಾರ ತುಂಬ ಅರ್ಥಗರ್ಭಿತವಾಗಿರುವಂಥ, ಪ್ರಸ್ತುತ ಸಮಾಜಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಇಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈಗ ಇಲ್ಲಿ ಓಂಕಾರಯ್ಯ ಅನ್ನುವಂಥ ನಮ್ಮ ನಿವೃತ್ತ ಪ್ರಾಂಶುಪಾಲರು ನುಡಿ ದರ್ಪಣ ಅನ್ನುವಂಥ ಪುಸ್ತಕವನ್ನು ಬರೆದು, ಆ ಪುಸ್ತಕದ ಬಿಡುಗಡೆ ಸಮಾರಂಭ ಇದು. ಪುಸ್ತಕವನ್ನು ತುಂಬ ಸಂತೋಷದಿಂದ ಬಿಡುಗಡೆ ಮಾಡಿ, ಈ ಪುಸ್ತಕದಲ್ಲಿ ಅನೇಕ ಒಳ್ಳೆಯ ಮೌಲ್ಯಯುತವಾಗಿರ್ತಕ್ಕಂಥ ವ್ಯಕ್ತಿಗಳ, ಸಾಧಕರ ಜೀವನ ಪರಿಚಯವನ್ನು ಮಾಡಿರುವಂಥದ್ದು ಈ ಪುಸ್ತಕದ ಒಂದು ಹೆಗ್ಗಳಿಕೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾದಂಥ ಸಂದರ್ಭ. ಈಗಾಗಲೇ ತಿಳಿಸಿರುವ ಹಾಗೆ ಈ ಮಠದ ವಿದ್ಯಾರ್ಥಿ ನಿಲಯವನ್ನು ಮಾಡಬೇಕು ಅಂತೇಳಿ ಪ್ರಸ್ತಾಪಿಸಿದಾಗ, ಸ್ವತಃ ಇನ್ನೂ ಕಾರ್ಯ ಪ್ರಾರಂಭ ಆಗದಲೇ ಇರುವಂಥ ಸಂದರ್ಭದಲ್ಲೇ ಈ ವಿದ್ಯಾರ್ಥಿ ನಿಲಯಕ್ಕೆ ಒಂದು ಕೊಠಡಿಗೆ ಆಗುವಷ್ಟು ಸಹಕಾರವನ್ನು ಮಾಡಿರ್ತಕ್ಕಂಥವರು ಓಂಕಾರಯ್ಯನವರು ಅನ್ನೋದನ್ನು ತುಂಬ ಹೆಮ್ಮೆಯಿಂದ ಹೇಳಬೇಕಾದಂಥ ವಿಚಾರ. ಕಾರಣ, ಕೊಡುವಂಥ ಮನಸ್ಸು, ತೆಗೆದುಕೊಳ್ಳುವಂಥ ಮನಸ್ಸು, ಎರಡೂ ಮನಸ್ಸು ಹೊಂದಿದ್ದಾಗ ಮಾತ್ರ ಇಂಥ ಕಾರ್ಯಗಳು ತುಂಬ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಅದ್ಯಾವ ಭಾವನೆಯಿಂದ ಈ ವಿದ್ಯಾರ್ಥಿ ನಿಲಯಕ್ಕೆ ಅವರ ಸಹಕಾರವನ್ನು ಘೋಷಣೆ ಮಾಡಿದಷ್ಟೇ ಅಲ್ಲ, ಪ್ರಥಮವಾಗಿ ತಂದುಕೊಟ್ಟು ಈ ಚಟುವಟಿಕೆಗೆ ಕಾರಣಕರ್ತರಾಗಿರ್ತಕ್ಕಂಥ ಸಂದರ್ಭ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂದರ್ಭ. ಅಂಥವರು ಈ ಒಂದು ನುಡಿ ದರ್ಪಣ ಅನ್ನುವಂಥ ಪುಸ್ತಕವನ್ನು ಬರೆದು, ಆ ಪುಸ್ತಕದಲ್ಲಿ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ
ಬಿಜಾಪುರದ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಯವರ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ಪುಸ್ತಕದೊಳಗೆ. ಮಸ್ತಕ ಸರಿ ಇದ್ರೆ ಪುಸ್ತಕವನ್ನು ಸುಟ್ಟು ಬರೆಯಬಹುದು ಅನ್ನೋ ಮಾತನ್ನ ನೀವೆಲ್ಲ ಕೇಳಿದಿರಿ. ಮಸ್ತಕಕ್ಕೂ ಪುಸ್ತಕಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ, ಮಾ ಮತ್ತು ಪು. ಮಾ ಜಾಗ ಪು, ಪು ಜಾಗ ಮಾ. ಪುಸ್ತಕ ಚೆನ್ನಾಗಿತ್ತು ಅಂತಂದ್ರೆ ಚೆನ್ನಾಗಿ ಓದ್ತಾರೆ, ರುಚಿ ಇರಬೇಕು. ಯಾವುದು ತುಂಬಾ ಉತ್ತಮವಾಗಿರುವಂತ ಪುಸ್ತಕವನ್ನ ಅನೇಕರು ಓದುವಂತ ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ. ಅಂತಹ ಅನೇಕ ಸಾಧಕರ ವಿಚಾರಗಳಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಜೀವನವು ಕೂಡ ಅತ್ಯಂತ ಉತ್ತಮವಾಗಿರುವಂತಹದ್ದು. ಹಾಗೇನೆ ಗುಬ್ಬಿ ತೋಟದಪ್ಪ ಹಾಸ್ಟೆಲ್ ಓದಿರ್ತಕ್ಕಂಥವರು ಅನೇಕರು ಇವತ್ತು ನಮ್ಮ ರಾಜ್ಯದ ನಾನಾ ಭಾಗಗಳಲ್ಲಿ ನಾನಾ ಸ್ಥಾನಗಳಲ್ಲಿ ಅಧಿಕಾರವನ್ನ ನಿರ್ವಹಣೆ ಮಾಡಿರುವಂಥ ಇತಿಹಾಸ ನಮ್ಮ ಕಣ್ಣ ಮುಂದೆ ಇರುವಂತಹದ್ದು. ಅಂತಹ ವಿದ್ಯಾರ್ಥಿ ನಿಲಯದಲ್ಲಿ ಓಂಕಾರಯ್ಯನವರು ಒಬ್ಬರ ವಿದ್ಯಾರ್ಥಿಯಾಗಿ ಉಚಿತವಾದಂಥ ವಿದ್ಯಾರ್ಥಿ ನಿಲಯ ಇಲ್ದಲೇ ಹೋಗಿದ್ರೆ ಬಹುಶಃ ಅವರ ಪ್ರಾಚಾರ್ಯರಾಗಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸುವಂಥ ಸಂದರ್ಭ. ಇವನ್ನೆಲ್ಲವನ್ನು ಗಮನಿಸಿದ್ರೆ ವಿದ್ಯಾರ್ಥಿ ನಿಲಯಗಳು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕಾರಣಕ್ಕೋಸ್ಕರವಾಗಿ ಅವರು ಅನೇಕ ಮಹಾನುಭಾವರ ಜೀವನದ ಆಧಾರಿತವಾಗಿರ್ತಕ್ಕಂಥ ಕೆಲವು ಘಟನೆಗಳನ್ನು ಕುರಿತು ಈ ಪುಸ್ತಕದಲ್ಲಿ ಪ್ರಕಟಣೆ ಮಾಡಿರುವಂತಹ ಸಂದರ್ಭವನ್ನು ನಾವು ಗಮನಿಸಬೇಕು. ಜೊತೆಗೆ ಅವರ ಊರಿನ ಹಿನ್ನೆಲೆ, ಆ ಮನೆತನದ ಹಿನ್ನೆಲೆ, ಅವರು ಬೆಳೆದು ಬಂದಂಥ ದಾರಿ, ಅವರು ನಿರ್ವಹಣೆ ಮಾಡಿರುವಂತಹ ವಿಚಾರಗಳು, ವಿಶೇಷವಾಗಿ ನಮ್ಮ ಈಗಾಗಲೇ ಮಾತನಾಡಿ ಹೋಗಿರುವಂಥ ನಮ್ಮ ಸಾಣೇಹಳ್ಳಿಯ ಸ್ವಾಮೀಜಿಯವರ ಬಗ್ಗೆ ಮತ್ತೆ ಕಲ್ಯಾಣ ಮತ್ತು ಬಸವ ಸಂಸ್ಕೃತಿ ಅಭಿಯಾನವನ್ನು ಆ ಪುಸ್ತಕದಲ್ಲಿ ವಿಚಾರ ಮಾಡಿರುವಂಥದ್ದು, ಬರೆದಿರುವಂಥದ್ದು ವಿಶೇಷ. ಇವೆಲ್ಲದಕ್ಕಿಂತ ಕಳಶಪ್ರಾಯ ಆಗುವ ಹಾಗೆ ಏನು ಮಾಡಾಳ ಮಠದಲ್ಲಿ ನಾವೆಲ್ಲರೂ ಏನು ಸೇರ್ಕೊಂಡಿದ್ದೀವಿ, ಈಗಾಗಲೇ ಕೆಲವರು ಪ್ರಸ್ತಾಪ ಮಾಡಿದ ಹಾಗೆ ಮಠ ಹೇಗಿತ್ತು, ಇವಾಗ ಹೇಗಿದೆ, ಎಲ್ಲರೂ ಕೂಡ ನೋಡಿ ತುಂಬಿ ಸಂತೋಷ ಪಡುವಂಥ ವಾತಾವರಣ ಇದೆ ಅನ್ನೋದಕ್ಕೆ ರುದ್ರಮುನಿ ಮಹಾಸ್ವಾಮಿಗಳವರ ಶ್ರಮ ಮತ್ತು ಅವರ ಜವಾಬ್ದಾರಿ ಬಹಳ ಇದೆ ಅನ್ನೋದನ್ನು ಎಲ್ಲರೂ ಕೂಡ ಮಾತನಾಡಿದರೆ, ಅವರ ಬಗ್ಗೆನೂ ಕೂಡ ಒಂದು ಲೇಖನ ಈ ಪುಸ್ತಕದಲ್ಲಿ ಇದೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಕಾರಣ ಏನು ಅಂತಂದ್ರೆ, ಪುಸ್ತಕ ಚೆನ್ನಾಗಿರಬೇಕು ಅನ್ನೋದು ಎಷ್ಟು ಮುಖ್ಯನೋ ಓದುವಂಥ ಮನಸ್ಸುಗಳು ಕೂಡ ಅಷ್ಟೇ ಚೆನ್ನಾಗಿರಬೇಕು, ಬುದ್ಧಿಶಕ್ತಿನೂ ಚೆನ್ನಾಗಿರಬೇಕು. ಹೀಗಾಗಿ ಸಮಾಜಕ್ಕೆ ಬೇಕಾಗಿರುವಂಥ ವಿದ್ಯೆ ಬಗ್ಗೆ ಈಗಾಗಲೇ ಎಲ್ಲ ಮಾತನಾಡಿದರೆ, ನಮ್ಮ ಸಿದ್ದಯ್ಯ ಪುರಾಣಿಕರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ವಿದ್ಯೆ ಬಂತು ವಿನಯ ಹೋಯ್ತು, ಬುದ್ಧಿ ಬಂತು ಶ್ರದ್ಧೆ ಹೋಯ್ತು, ಶ್ರದ್ಧೆ ಬಂತು ವಿವೇಚನೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ವಿಜ್ಞಾನ ಬಂತು ಸಮಾಧಾನ ಹೋಯಿತು, ಶರೀರ ಸ್ವಾಸ್ಥ್ಯ ಬಂತು ಚಿತ್ತ ಸ್ವಾಸ್ಥ್ಯವಾಯಿತು, ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯವಾಯಿತು, ಮಾತು ಬಂತು ಕೃತಿ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಸ್ವಾತಂತ್ರ್ಯ ಬಂತು ಸೌಜನ್ಯ ಹೋಯಿತು. ಈ ಎಲ್ಲ ಮಾತುಗಳು ಯಾವ್ದ್ರಿಂದ ಬಂತು ಅಂತಂದ್ರೆ ವಿದ್ಯೆಯಿಂದ. ವಿದ್ಯೆ ಕಲ್ತಿರ್ತಕ್ಕಂಥವರು ವಿನಯವಂತರಾಗಿದ್ರೆ ಮಾತ್ರ ವಿದ್ಯೆಗೆ ಬೆಲೆ. ವಿದ್ಯೆ ದದಾತು ವಿನಯಂ. ವಿದ್ಯೆಗೆ ಬೆಲೆ ಬರೋದು ಯಾವಾಗ ಅಂತಂದ್ರೆ, ನಾವೇನಾಗಲೇ ಪಂಚಾಚಾರದ ಬಗ್ಗೆ ಮಾತನಾಡಿದ್ರು, ಆ ಪಂಚಾಚಾರದಲ್ಲಿ ಕೊನೆಯದಾಗಿರ್ತಕ್ಕಂಥ 5ನೇ ಆಚಾರವಾಗಿರುವಂಥ ಮೃತ್ಯಾಚಾರ, ಆ ಮೃತ್ಯಾಚಾರದ ರೀತಿಯಲ್ಲಿ ಮನುಷ್ಯ ಇದ್ರೆ ಮಾತ್ರ ಆ ವಿದ್ಯೆಗೆ ಬೆಲೆ ಬರುವಂತಹದ್ದು. ಬಹುಶಃ ಚಂದ್ರಶೇಖರ ಸ್ವಾಮಿಗಳು ಅವತ್ತಿನ ಕಾಲದಲ್ಲಿ ಕಾಶಿಯಲ್ಲಿ ಓದಿದ್ರು, ಇಂಗ್ಲಿಷ್ನಲ್ಲಿ ಮಾತನಾಡ್ತಾ ಇದ್ರು, ಸಂಸ್ಕೃತದಲ್ಲಿ ಮಾತನಾಡ್ತಾ ಇದ್ರು. ಅವರ ಮೇಷ್ಟ್ರು ಯಾರು ಅಂತಂದ್ರೆ, ನಾವೀಗೇನು ರಾಷ್ಟ್ರಪತಿ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತೀವಿ ಸೆಪ್ಟೆಂಬರ್ 5ನೇ ತಾರೀಕು, ರಾಧಾಕೃಷ್ಣನವರ ಶಿಷ್ಯರು ನಮ್ಮ ಚಂದ್ರಶೇಖರ ಸ್ವಾಮಿಗಳು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡಬೇಕಾದಂಥ ವಿಚಾರ. ಅಂಥವರ ಶಿಷ್ಯರು ಇವರು.
ಅವ್ರ ಕೈಯಲ್ಲಿ ಬೆಳಗಿರ್ತಕ್ಕಂಥ, ಅವರಿಂದ ಪಾಠ ಮಾಡಿಸ್ಕೊಂಡು, ಅವರಿಂದ ಓದಿಸ್ಕೊಂಡು, ಅವರಿಂದ ಬೇಷನ್ಸ್ಕೊಂಡಿರ್ತಕ್ಕಂಥವ್ರು ಚಂದ್ರಶೇಖರ